10 ವರ್ಷ ಕೆಳಗಡೆ ನಾವು ಗುಡಿ ಸೇರೋದು ಶುರು ಮಾಡಿದಾಗ 2014ರಲ್ಲಿ ಒಂದು ನೋಬಲ್ ಥಾಟ್ ಇಂದ ಶುರು ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಆರೋಗ್ಯದ ಸಮಸ್ಯೆ ಯಾವುದೇ ಆಗಿರ್ಲಿ ಜೀವನ ಪರ್ಯಂತ ಔಷಧಿ ತಗೊಳ್ಳೋ ಅವಶ್ಯಕತೆ ಇರಬಾರ್ದು ಅಂತ ಹೇಳ್ಬಿಟ್ಟು. ಓಕೆ, ಹಾಗಾದ್ರೆ ಡಯಾಬಿಟಿಸ್ ಡೆಫಿನೆಟ್ಲಿ ರಿವರ್ಸ್ ಆಗುತ್ತೆ. ರಿವರ್ಸ್ ಆಗುತ್ತೆ, ಸರ್, ಖಂಡಿತವಾಗ್ಲೂ reverse ಜನಗಳಲ್ಲಿ ಆಗುತ್ತೆ. ತಪ್ಪು ಕಲ್ಪನೆ ಇದೆ. ಅಂದ್ರೆ ಡಯಾಬಿಟಿಸ್ ಬಂತು ಅಂತ ಹೇಳಿದ್ರೆ, ಸಕ್ಕರೆ ಕಾಯಿಲೆ ಒಬ್ಬ ವ್ಯಕ್ತಿಗೆ ಬಂತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಟಾಬ್ಲೆಟ್ ತಗೋಬೇಕು. ಟಾಬ್ಲೆಟ್ ಅನ್ನೋದು ಫಿಕ್ಸ್ ಅಂತ ಇದೆ ಸರ್. ಐ ಥಿಂಕ್ ಇದು ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಬೇಕು ಅನ್ನೋದೊಂದು ತಪ್ಪು ಕಲ್ಪನೆ. ಓಕೆ ಸರ್, ಭಾರತನೇ ಏಕೆ ಸರ್ ಸಕ್ಕರೆ ಕಾಯಿಲೆಯ ತವರೂರು ಅಂತ ಕರೀತಾರೆ? ಬೇರೆ ಕಡೆ ಹೋದ್ರೆ, ಬೇರೆ ಕಂಟ್ರಿಗೆ ಹೋದ್ರೆ, ನಾವು ಜಸ್ಟ್ ಟೂರಿಸ್ಟ್ ಆಗಿ ವಿಸಿಟ್ ಮಾಡಿದಾಗ ಅಲ್ಲೆಲ್ಲ ಫುಡ್ ಸ್ಟೈಲ್ ಬೇರೆ ರೀತಿಯಾಗಿರುತ್ತೆ. ಅಂದ್ರೆ ಇಲ್ಲಿಗಿಂತ ಅಲ್ಲಿ ಫಾಸ್ಟ್ ಫುಡ್ ಜಾಸ್ತಿ ಇಂಟೇಕ್ ಮಾಡ್ತಾರೆ. ಇಲ್ಲಿ ಜಾಸ್ತಿ ನಾವು ಮನೇಲಿ ಪ್ರಿಪೇರ್ ಮಾಡಿದಂತ ಫುಡ್ಗಳನ್ನ ತಗೊಳ್ತಾರೆ. ಅವರೇಜ್ ಕಂಪ್ಯಾರಿಸನ್ ಆ ಕಂಟ್ರಿಗೆಲ್ಲ ಹೋಲಿಸ್ಕೊಂಡ್ರೆ. ಆದ್ರೆ ಭಾರತದಲ್ಲಿ ಅಷ್ಟ್ರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಸರ್. ಆಕ್ಚುಲಿ ನಿಮ್ಗೆ ಹೇಗೆ ಥಾಟ್ ಬಂತು ಸರ್? ಒಂದು ಆಯುರ್ವೇದಿಕ್ ಸಂಸ್ಥೆ ಮುಖಾಂತರ ಆಯುರ್ವೇದಿಕ್ ಪದ್ಧತಿಯಲ್ಲಿ ಡಯಾಬಿಟಿಕ್ಸ್ ಸಕ್ಕರೆ ಕಾಯಿಲೆಯನ್ನು ಗುಣಪಡಿಸಬಹುದು ಅಂತ ಹೇಗೆ ಥಾಟ್ ಬಂತು? ಹೇಗೆ ಈ ಗುಡಿಚಿ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಗಿದ್ದು? 10 ವರ್ಷ ಕೆಳಗಡೆ ನಾವು ಗುಡಿ ಸೇರೋದು ಶುರು ಮಾಡಿದಾಗ 2014ರಲ್ಲಿ ಒಂದು ನೋಬಲ್ ಥಾಟ್ ಇಂದ ಶುರು ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಆರೋಗ್ಯದ ಸಮಸ್ಯೆ ಯಾವುದೇ ಆಗಿರ್ಲಿ ಜೀವನ ಪರ್ಯಂತ ಔಷಧಿ ತಗೊಳ್ಳೋ ಅವಶ್ಯಕತೆ ಇರಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ವಿ. ಸೊ ಸುಮಾರು ತರ ಜನಗಳು ಬರೋರು. ಮುಂಚೆ ಥೈರಾಯ್ಡ್ ಇರೋರು ಬರೋರು. ಥೈರಾಯ್ಡ್ ಬಂದಾಗ ಕೂಡ 9 ತಿಂಗಳಲ್ಲಿ ಅವರಿಗೆ ವಿತೌಟ್ ಔಷಧಿ ಇರೋಗೆ ನಾವು ಮಾಡ್ತಿದ್ವಿ. ಬಿಪಿ ಇರೋರು ಬರೋರು, ಬಿಪಿ ಇರೋರು ಕೂಡ ಅದೇನೆ ಮಾಡ್ತಿದ್ವಿ. ಸೊ ಥೈರಾಯ್ಡ್, ಬಿಪಿ, ಸ್ಲೀಪ್ಲೆಸ್ನೆಸ್, ಇನ್ಸೋಮ್ನಿಯಾ ಐತೆ, ಸುಮಾರು ಎಲ್ಲ ಡಿಸೀಸ್ಗಳನ್ನು ಬರೋರು. ಬಟ್ ಎಲ್ಲ ಡಿಸೀಸ್ ನೋಡ್ತಾ ಅನ್ಸಿದ್ ನಮಗೊಂದೇ, ಡಯಾಬಿಟಿಸ್ ಅಲ್ಲಿ ಈಗ ಥೈರಾಯ್ಡ್ ಬಂದಾಗ ಏನಾಗ್ತದೆ ಅಂದ್ರೆ ಕಾಂಪ್ಲಿಕೇಶನ್ಗಳು ಅಷ್ಟಿಲ್ಲ. ಸೊ ಜನರಿಗೆ ಅಷ್ಟು ಇಂಪ್ಯಾಕ್ಟ್ ಆಗ್ತಿಲ್ಲ. ಬಟ್ ಈ ಡಯಾಬಿಟಿಸ್ ಅಲ್ಲಿ ಎಷ್ಟೊಂದು ಕಾಂಪ್ಲಿಕೇಶನ್ಗಳು ಇದಾವೆ ಅಂತಂದ್ರೆ ಅದೆಲ್ಲ ಕಡೆ ಜನರಿಗೆ ತುಂಬಾ ಇಂಪ್ಯಾಕ್ಟ್ ಮಾಡ್ತಿದೆ. ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ, ತುಂಬಾ ಜನ ತಮ್ಮ ಕಾಲ್ ಬೆರಳು ಕಳ್ಕೊಳ್ತಿದ್ದಾರೆ, ತುಂಬಾ ಜನ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿದೆ, ಸ್ಟ್ರೋಕ್ ಆಗ್ತಿದೆ. ಈ ರೀತಿ ಸಮಸ್ಯೆಗಳು ಡಯಾಬಿಟಿಸ್ ಅಲ್ಲಿ ತುಂಬಾ ಇದಾವೆ. ಹೀಗಾಗಿ ಕಳೆದ 2 ವರ್ಷದಿಂದ ನಾವೇನ್ ಯೋಚನೆ ಮಾಡಿದ್ವಿ ಅಂದ್ರೆ ನಮ್ಮ ಪೂರ್ತಿ ಒಂದು ಫೋಕಸ್ ಅನ್ನ ಬರೀ ಡಯಾಬಿಟಿಸ್ ಮೇಲೆ ಇಡೋಣ, ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡೋದ್ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸಂಕಲ್ಪ ಏನಿದೆ, ಮುಂದಿನ 3 ವರ್ಷಗಳಲ್ಲಿ 2028 ಒಳಗಡೆ 30 ಲಕ್ಷ ಜನರಿಗೆ ಡಯಾಬಿಟಿಸ್ ನ ರಿವರ್ಸ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾವು ಗುಡಿಚಾರನ್ನ ಮುಂದೆ ತಗೊಂಡು ಹೋಗ್ತಿದ್ದೇವೆ. ಓಕೆ, ಹಾಗಾದ್ರೆ ಡಯಾಬಿಟಿಸ್ ಡೆಫಿನೆಟ್ಲಿ ರಿವರ್ಸ್ ಆಗುತ್ತೆ. ರಿವರ್ಸ್ ಆಗುತ್ತೆ, ಸರ್, ಖಂಡಿತವಾಗ್ಲೂ ಜನಗಳಲ್ಲಿ reverse ಆಗುತ್ತೆ. ತಪ್ಪು ಕಲ್ಪನೆ ಇದೆ. ಅಂದ್ರೆ ಡಯಾಬಿಟಿಸ್ ಬಂತು ಅಂತ ಹೇಳಿದ್ರೆ, ಸಕ್ಕರೆ ಕಾಯಿಲೆ ಒಬ್ಬ ವ್ಯಕ್ತಿಗೆ ಬಂತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಟಾಬ್ಲೆಟ್ ತಗೋಬೇಕು. ಟಾಬ್ಲೆಟ್ ಅನ್ನೋದು ಫಿಕ್ಸ್ ಅಂತ ಇದೆ ಸರ್. ಹೌದು, ಅದು ಯಾಕೆ ಅನ್ಕೊಳ್ತಾರೆ ಅಂತ ಕೂಡ ಹೇಳ್ತೀನಿ ನಿಮ್ಗೆ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಫಸ್ಟ್ ಅದ್ರ ಉತ್ತರ ನೀವ್ ಹೇಳಿ. ಏನಪ್ಪಾ ಅಂತಂದ್ರೆ, ನಿಮ್ ಮನೆಯಲ್ಲಿ ಒಂದು ವಾಟರ್ ಟ್ಯಾಪ್ ಇದೆ ಕಿಚನ್ ಅಲ್ಲಿ ಅಂತ ಅನ್ಕೊಳ್ಳೋಣ. ಓಕೆ, ಆ ಕಿಚನ್ ವಾಟರ್ ಟ್ಯಾಪ್ ಗೆ ಲೀಕೇಜ್ ಆಗ್ತಿದೆ. ನಿಮ್ ಎದುರುಗಡೆ 2 ಆಪ್ಷನ್ ಇದಾವೆ. ನೀರ್ ಲೀಕೇಜ್ ಆದಾಗೆಲ್ಲ ಅದನ್ನ ಮಾಪ್ ತಗೊಂಡು ನೀರ್ ಆಚೆ ಹಾಕೋದು. ಇನ್ನೊಂದು ಆ ಟ್ಯಾಪ್ ಅನ್ನ ರಿಪೇರಿ ಮಾಡ್ಬೋದು. ಏನ್ ಮಾಡ್ತೀರಾ ನೀವು? ಸದ್ಯದ ಪರಿಸ್ಥಿತಿಲಿ ಆ ನೀರನ್ನ ಒರೆಸ್ತಾ ಕುತ್ಕೊಳ್ತೀವಿ. ಏನಾದ್ರೂ ಅನುಕೂಲ ಏನಾರು ಇದ್ರೆ ಅದನ್ನ ರಿಪೇರಿ ಮಾಡಿಸ್ತೀವಿ. ಇನ್ನೂ ಅನುಕೂಲಸ್ಥರಾದ್ರೆ ಅದನ್ನೇ ಮಷೀನ್ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಕ್ ಆಪ್ಷನ್ ಇಲ್ಲ ಅಂದ್ರೆ ಏನ್ ಪ್ರಿಫರೆನ್ಸ್ ಏನಿದೆ ನಿಮ್ದು? ರಿಪೇರಿ ಮಾಡ್ತೀರಾ ಅಥವಾ ರಿಪೇರಿ ಮಾಡ್ತೀವಿ? ರಿಪೇರಿ ಮಾಡ್ತೀರಲ್ಲ, ಮಾಪ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಇಲ್ಲ ಇಲ್ಲ ಇಲ್ಲ, 10 ವರ್ಷ 20 ವರ್ಷ 30 ವರ್ಷ ಸಾಧ್ಯನೇ ಇಲ್ಲ ಸರ್. ಅಲ್ಲ ತಾನೇ? ಒಂದಿನದ ಗೋಳ ಅದು ಅಲ್ವಾ? 30 ವರ್ಷ ಅಂತ ಮಾಪ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಸಕ್ಕರೆ ರೋಗಿಗಳಲ್ಲೂ ಇದೇ ತರ ಆಗ್ತಿದೆ. ಅಂದ್ರೆ ನೀವು ನೋಡಿ, ಪ್ರತಿಯೊಬ್ಬರು ಕೂಡ ಒಂದು ಸಿಂಪಲ್ ಫಸ್ಟ್ ಟ್ಯಾಬ್ಲೆಟ್ ಕೊಡ್ತಾರೆ. ಡಯಾಬಿಟಿಸ್ ಬಂದಿ ಅಂತಂದ್ರೆ ಒಂದು ಫಸ್ಟ್ ಟ್ಯಾಬ್ಲೆಟ್ ಕೊಡ್ತಾರೆ. ಆ ಫಸ್ಟ್ ಟ್ಯಾಬ್ಲೆಟ್ ಏನ್ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಳ್ಳಿ. ಆ ಫಸ್ಟ್ ಟ್ಯಾಬ್ಲೆಟ್ ಮಾಡ್ತಿರೋ ಕೆಲಸನೇ ಅದೇ. ಏನಪ್ಪಾ ಅಂತಂದ್ರೆ, ಪ್ರತಿ ಸಲ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಏನಾಗ್ತದೆ, ಫಸ್ಟ್ ಡಯಾಬಿಟಿಸ್ ಬಂದಾಗ ಏನಾಗ್ತದೆ ಹೇಳ್ತೀನಿ. ಪ್ರತಿ ಸಲ ನಾವು ಊಟ ಮಾಡ್ತೀವಿ. ಊಟ ಮಾಡಿದಾಗ ಆ ಕಾರ್ಬೋಹೈಡ್ರೇಟ್ ಡಿಸಾಲ್ವ್ ಆಗಿ ಗ್ಲೂಕೋಸ್ ಆಗ್ತದೆ, ರೈಟ್? ಇನ್ನೊಂದ್ ಕಡೆ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಇದೆ, ಅದು ಇನ್ಸುಲಿನ್ ಹಾರ್ಮೋನ್ ರಿಲೀಸ್ ಮಾಡ್ತದೆ. ಇವೆರಡು ಆಗ್ತಿರ್ತದೆ. ಇದು ಇನ್ಸುಲಿನ್ ಹಾರ್ಮೋನ್ ಕೀ ತರ ವರ್ಕ್ ಆಗುತ್ತೆ. ಈ ಕೀ ಹೋಗ್ಬಿಟ್ಟು ನಮ್ಮ ಸೆಲ್ಗಳ ಮೇಲೆ ಒಂದು ಲಾಕ್ ಇರ್ತದೆ. ಆ ಲಾಕ್ ಓಪನ್ ಮಾಡುತ್ತೆ. ಈ ಗ್ಲೂಕೋಸ್ ತಯಾರಾಗಿ ಸೆಲ್ ಒಳಗಡೆ ಹೋಗ್ತದೆ. ಅವಾಗಲೇ ಶಕ್ತಿ ಬರೋದು. ಈಗ ನಾನು ಮಾತಾಡ್ತಿದ್ದೀನಿ, ಶಕ್ತಿ ಇದೆ. ಇಲ್ಲಿಂದ ಬರ್ತಿದೆ ಗ್ಲೂಕೋಸ್ ಇಂದ. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ ಹೆಲ್ದಿ ಆಗಿದ್ದಾಗ. ಡಯಾಬಿಟಿಸ್ ಬಂತು ಅಂದ್ರೆ ಏನಾಗ್ತದೆ? 3 ಸಮಸ್ಯೆಗಳಾಗ್ತದೆ. ಈ ಕೀಗಳೇನ್ ಬೇಕಲ್ಲ ಪ್ಯಾಂಕ್ರಿಯಾಸ್ ಇಂದ, ಆ ಕೀಗಳು ಸರಿಯಾದ ಪ್ರಮಾಣದಲ್ಲಿ ಬರಲ್ಲ. ಈಗ 20 ಕೀ ಬೇಕು ನನ್ಗೆ ಅಂತಂದ್ರೆ ಬರೀ 10 ಕೀ ರಿಲೀಸ್ ಆಗುತ್ತೆ. ಒಂದ್ ಸಮಸ್ಯೆ. ಇನ್ನೊಂದ್ ಸಮಸ್ಯೆ, ಕೀಗಳು ರಿಲೀಸ್ ಆದ್ರೂ ಕೂಡ ಸರಿಯಾದ ಕ್ವಾಲಿಟಿ ಕೀ ರಿಲೀಸ್ ಆಗಲ್ಲ. ಕೀಗಳು ಅಂಕಡೊಂಕಾದಾಗ ಲಾಕ್ ಓಪನ್ ಆಗಲ್ಲ. ಅದು 2ನೇ ಸಮಸ್ಯೆ. 3ನೇ ಸಮಸ್ಯೆ ಏನಾಗ್ತದೆ, ಕೆಲವೊಂದ್ಸರಿ ಲಾಕೇ ಹಾಳಾಗಿರ್ತದೆ, ಸೂಕ್ಷ್ಮತೆ ಕಳ್ಕೊಂಡಿರುತ್ತೆ. ಇದು ನನ್ ಕೀ ಅಂತ ಗೊತ್ತಾಗಲ್ಲ. ಕೆಲವೊಂದ್ಸರಿ ಟಯರ್ಡ್ ಆಗಿ ಮನೆಗೆ ಹೋದಾಗ ಫ್ರಸ್ಟ್ರೇಟ್ ಆಗಿರ್ತೀವಿ ಮೊದ್ಲೇ, ಅವತ್ತು ಕೀ ಓಪನ್ ಮಾಡಿದ್ರು ಲಾಕ್ ಓಪನ್ ಆಗಲ್ಲ ಅವತ್ತಿನ ದಿವಸನೇ. ಹಾಗೆ ಯಾಕಂದ್ರೆ ಸೂಕ್ಷ್ಮತೆ ಕಳ್ಕೊಂಡಿರ್ತದೆ. ಸೊ ಈ 3 ಸಮಸ್ಯೆಗಳು ಟೈಪ್ 2 ಡಯಾಬಿಟಿಸ್ ಅಲ್ಲಿ ಆಗ್ತದೆ. ಸೊ ಈಗ ಮೊದಲ ಒಂದು ಟ್ಯಾಬ್ಲೆಟ್ ಏನ್ ಹೇಳೋದಲ್ಲ ನಿಮ್ಗೆ, ಜನಗಳು ಯಾಕೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ತೀರಿ ಅಂತಂದ್ರೆ ಮಾಪಿಂಗ್ ಕೆಲಸ ಮಾಡ್ತಿದೆ ಟ್ಯಾಬ್ಲೆಟ್. ಅದು ಅಂದ್ರೆ ಏನು,
ನನ್ನ ದೇಹದಲ್ಲಿ ಆ ಫಸ್ಟ್ ಟ್ಯಾಬ್ಲೆಟ್ ಹೋಗ್ಬಿಟ್ಟು ನನ್ನ ಲಿವರ್ಗೆ ಹೇಳುತ್ತೆ, ನೋಡಪ್ಪ ನನ್ನ ಸಿಸ್ಟಮ್ ಹಾಳಾಗಿದೆ, ನನಗೆ 10 ಯೂನಿಟ್ ಸಕ್ಕರೆ ಬೇಕು, ಬಟ್ ನನಗೆ ಸಿಸ್ಟಮ್ ಅಲ್ಲಿ ಕೆಪಬಿಲಿಟಿ ಇಲ್ಲ, 10 ಯೂನಿಟ್ಸ್ ಗ್ಲೂಕೋಸ್ ಅನ್ನ ಪ್ರೊಸೆಸ್ ಮಾಡೋ ಕೆಪಬಿಲಿಟಿ ಇಲ್ಲ, ಇನ್ನೊಂದು ಕೆಲಸ ಮಾಡು, 5 ಯೂನಿಟ್ ಆಫ್ ಗ್ಲೂಕೋಸ್ ಬಿಟ್ಬಿಡು ಅಂತ ಹೇಳ್ತದೆ. ಅವಾಗ ಏನ್ ಮಾಡುತ್ತೆ, ಲಿವರ್ ಒಬೆ ಮಾಡ್ಬಿಟ್ಟು 5 ಯೂನಿಟ್ಸ್ ಗ್ಲೂಕೋಸ್ ಬಿಟ್ಬಿಡ್ತದೆ. 5 ಯೂನಿಟ್ಸ್ ಅಬ್ಸರ್ವ್ ಆಗುತ್ತೆ. ಓಕೆ, ಶುಗರ್ ಲೆವೆಲ್ ಚೆಕ್ ಮಾಡಿದಾಗ ನಾರ್ಮಲ್ ಇದೆ ಅಂತ ಅನ್ಸುತ್ತೆ, ಬಟ್ ನನ್ನ ಬಾಡಿಗೆ ಎಷ್ಟು ಬೇಕಿತ್ತು, 10 ಯೂನಿಟ್ಸ್. ನಾವು ಏನ್ ಮಾಡಿದ್ವಿ, ಮತ್ತೆ ನಮ್ ದೇಹ ಕುಚ್ಚು ಮಾಡಿದ್ವಿ, ಬರೀ 5 ಮಾತ್ರ ಕೊಡಿ ಅಂತ ಹೇಳ್ಬಿಟ್ಟು 5 ಮಾತ್ರ ರಿಲೀಸ್ ಮಾಡ್ತು. ನನ್ನ ಬಾಡಿಗೆ ಆಕ್ಚುಲಿ ಬೇಕಾಗಿದ್ದು 10. ಅವಾಗ ಏನಾಗುತ್ತೆ, ಈ ವ್ಯಕ್ತಿ ಶುಗರ್ ಲೆವೆಲ್ ನಾರ್ಮಲ್ ಅನ್ಸುತ್ತೆ, ಬಟ್ ಅವನಿಗೆ ಏನಾಗುತ್ತೆ, ಸುಸ್ತು ಸುಸ್ತು ಸುಸ್ತು. ಯಾಕಂದ್ರೆ ಗ್ಲೂಕೋಸ್ ಅಬ್ಸರ್ವ್ ಆಗಿಲ್ಲ ಅಂದ್ರೆ ಎನರ್ಜಿ ಸಿಗಲ್ಲ, ಅರ್ಧ ಎನರ್ಜಿ. ಅದಕ್ಕೆ 3-4 ಗಂಟೆ ಆಗೋಷ್ಟೊತ್ತಿಗೆ ಸಾಕಪ್ಪ, ನನ್ಗೆ ದಿನ ಮುಗಿತು, ಇನ್ನು ಕೆಲಸ ಮಾಡಕ್ಕಾಗಲ್ಲ. ತುಂಬಾ ಯಂಗ್ಸ್ಟರ್ ತುಂಬಾ ಟೈರ್ಡ್ ಆಗ್ತಾರೆ. ಯಾಕಂದ್ರೆ ಫಸ್ಟ್ ಟ್ಯಾಬ್ಲೆಟ್ ತಗೊಂಡಾಗ ಈ ರೀತಿ ಸಮಸ್ಯೆ ಆಗ್ತದೆ. ಇದು ರೀಸನ್. ಇದೇನ್ ಮಾಡಿದ್ರೆ ಮಾಪಿಂಗ್ ಮಾಡ್ತಿದ್ದೀರಾ. ಇನ್ನು ಸೆಕೆಂಡ್ ಟ್ಯಾಬ್ಲೆಟ್ ಏನ್ ಮಾಡ್ತದೆ ಅಂತಂದ್ರೆ, ಈಗ ಸಪೋಸ್ ಈ ಒಂದು ಎತ್ತಿನ ಗಾಡಿ ಅನ್ಕೊಳ್ಳೋಣ, ಎತ್ತಿನ ಗಾಡಿ ಹೋಗ್ತಿರ್ತದೆ, ರೈಟ್? ಆ ಎತ್ತಿಗೆ ಮೊದ್ಲೇ ಕಾಲಲ್ಲಿ ಏನೋ ಪೇನ್ ಆಗಿದೆ. ಓಕೆ, ಕಾಲಲ್ಲಿ ಪೇನ್ ಆಗಿದೆ, ಅದು ಓಡ್ತಾ ಇಲ್ಲ, ಬಟ್ ನಿಮ್ಗೆ ಬೇಗ ಹೋಗೋದಿದೆ. ಈಗ ಫಸ್ಟ್ ವ್ಯಕ್ತಿ ಕಂಪ್ಲೇಂಟ್ ಮಾಡ್ದ, ನಾನು ಟ್ಯಾಬ್ಲೆಟ್ ತಗೊಳ್ತಿದ್ದೀನಿ, ಶುಗರ್ ನಾರ್ಮಲ್ ಇದೆ ಅಂದ್ರೆ ಸುಸ್ತಾಗ್ತಿದೆ ಅಂತ. ಇನ್ನೊಂದ್ಸರಿ ಹೋಗ್ತಾನೆ 1 ವರ್ಷ ಆದ್ಮೇಲೆ ಡಾಕ್ಟರ್ ಹತ್ರ. ಅವನೇನ್ ಮಾಡ್ತಾನೆ, ಡಾಕ್ಟರ್ ಇನ್ನೊಂದು ಮಾತ್ರೆ ಕೊಟ್ಬಿಡ್ತಾನೆ. ಆ ಇನ್ನೊಂದು ಮಾತ್ರೆ ಏನ್ ಕೆಲಸ ಮಾಡ್ತದೆ ಹೇಳ್ತೀನಿ ನಿಮ್ಗೆ. ಈಗ ಎತ್ತಿನ ಗಾಡಿ ಹೋಗ್ಬೇಕಾದ್ರೆ ಆ ಎತ್ತಿಗೆ ಆಲ್ರೆಡಿ ಪೆಟ್ಟಾಗಿದೆ, ಕಾಲಲ್ಲಿ ಪೆಟ್ಟಾಗಿದೆ, ಬಟ್ ನಿಮ್ಗೆ ಬೇಗ ಹೋಗೋದಿದೆ. ನೀವೇನ್ ಮಾಡ್ತೀರಾ, ಚಾಬುಕ್ ತಗೊಂಡು ಹೊಡಿತೀರಾ. ಹೊಡೆದಾಗೆಲ್ಲ ಓಡುತ್ತೆ, ಮತ್ತೆ ಸುಸ್ತಾಗುತ್ತೆ, ಮತ್ತೆ ನಿಂತ್ಕೊಳ್ಳುತ್ತೆ, ಮತ್ತೆ ಹೊಡಿತಾರೆ, ಮತ್ತೆ ಓಡುತ್ತೆ. ಎಷ್ಟೆಲ್ಲ ಹೊಡಿತೀರಾ, ಬರೇ ಬೀಳ್ತೇವೆ, ಅದಕ್ಕೂ ಸುಸ್ತಾಗುತ್ತೆ, ಅದು ಸತ್ತೋಗುತ್ತೆ. ಸೆಕೆಂಡ್ ಮಾತ್ರೆ ಏನ್ ಕೊಡ್ತಾರಲ್ಲ, ಸೆಕೆಂಡ್ ಮಾತ್ರೆ ಟೆಕ್ನಿಕಲಿ ಏನ್ ಮಾಡ್ತಿದ್ರೆ, ನಮ್ಮ ಒಂದು ಪ್ಯಾಂಕ್ರಿಯಾಸ್ ನಲ್ಲಿ ಪ್ರೆಷರ್ ಆಗ್ತಿದೆ, ರಿಲೀಸ್ ಮಾಡು ಇನ್ಸುಲಿನ್ ರಿಲೀಸ್ ಮಾಡು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ದೇಹದಲ್ಲಿ ಓಕೆ ಜಾಸ್ತಿ ಕೇಳ್ತೀವಿ ಅಂತ ಬಿಟ್ಟು ಜಾಸ್ತಿ ಇನ್ಸುಲಿನ್ ರಿಲೀಸ್ ಮಾಡ್ತಾ ಹೋಗ್ತದೆ. ಆವಾಗ ಏನಾಗುತ್ತೆ, ಜಾಸ್ತಿ ಇನ್ಸುಲಿನ್ ರಿಲೀಸ್ ಮಾಡಿದಾಗ ನಾವು ತಗೊಳ್ತಕ್ಕಂಥ ಗ್ಲೂಕೋಸ್ ಅಬ್ಸರ್ವ್ ಆಗ್ತಾ ಹೋಗ್ತದೆ. ಆ ಮೂಮೆಂಟಿಗೆ ಈಗ ಎನರ್ಜಿ ಬಂತು ಅಂತ ಅನ್ಸುತ್ತೆ, 10 ದಿವಸ 20 ದಿವಸ 30 ದಿವಸ. ಬಟ್ ಎಷ್ಟು ದಿವಸ ಅಂದ್ರೆ ಚಾಬುಕ್ ಇಟ್ಟು ಹೊಡಿತೀರಾ ನೀವು, ಅದೇ 2ನೇ ಸಮಸ್ಯೆ. ಇದೆಲ್ಲವೂ ಆಯ್ತಾ, ಅವಾಗ ನಿಮ್ ಲಿವರ್, ನಿಮ್ಮ ಪ್ಯಾಂಕ್ರಿಯಾಸ್ ಏನಾಗಿದೆ, ಕಂಪ್ಲೀಟ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಬಂದಾಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ, ಇದು ವರ್ಕ್ ಆಗ್ತಿಲ್ಲ, 3ನೇದಾಗಿ ಹೊರಗಡೆನೆ ಇನ್ಸುಲಿನ್ ಕೊಟ್ಬಿಡಿ. ಹೆಂಗು ಬಾಡಿ ಫಂಕ್ಷನ್ ಸರಿ ಮಾಡ್ತಿಲ್ಲ, ಆಚೆಯಿಂದ ಆರ್ಟಿಫಿಷಿಯಲ್ ಇನ್ಸುಲಿನ್ ಬಿಟ್ಬಿಡಿ ಅಂತ ಹೇಳ್ತೀವಿ. ಅದಕ್ಕೆ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾ ಇರೋದು. ರೆಗ್ಯುಲರ್ ಆಗಿ ಒಬ್ಬೊಬ್ರು ಡೈಲಿ ಯಾಕಂದ್ರೆ ಮುಂಚೆ ನಮ್ ಬಾಡಿಗೆ ಅಷ್ಟು ಅಬ್ಯೂಸ್ ಮಾಡಿದೀವಿ. ಒಂದು ಎತ್ತಿಗೆ ನೀವು ರಪ್ ಅದೆಷ್ಟು ಹೊಡಿತೀರಾ ಅಷ್ಟು ಅಬ್ಯೂಸ್ ಆಗುತ್ತೆ. ಅಂದ್ರೆ ಆ ಲೆವೆಲ್ ಹೋಗೋವರೆಗೂ ನಾವು ಬಿಟ್ಕೊಬಾರ್ದು. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಇದೆಲ್ಲ ಸಮಸ್ಯೆ ಆಗಲ್ಲ. ಅಲ್ಲ, ಕ್ಲಿಯರ್ ಈಗ ಇದಕ್ಕೋಸ್ಕರ ಜನಗಳು ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ತಿದ್ದಾರೆ. ಯಾಕೆಂತಂದ್ರೆ ಎಲ್ಲೂ ನಾವು ಟ್ಯಾಪ್ ಫಿಕ್ಸಿಂಗ್ ಕೆಲಸ ಮಾಡಿಲ್ಲ. ಟ್ಯಾಪ್ ಲೀಕ್ ಆಗ್ತಿದೆ, ಫಿಕ್ಸಿಂಗ್ ಕೆಲಸ ಮಾಡಿಲ್ಲ. ಗುಡುಚಿ ಆಯುರ್ವೇದದಲ್ಲಿ ನಾವು ಮಾಡತಕ್ಕಂಥದ್ದು ರಿಪೇರ್ ಕೆಲಸ. ತುಂಬಾ ಜನ ಕೇಳ್ತಾರೆ, ನಾವು ನಿಮ್ಮ ಹತ್ರ ಬಂದಾಗ ಈ ಮೆಡಿಸಿನ್ ತಗೋ ಅಂತ ಹೇಳ್ತೀರಾ, ಈ ಮೆಡಿಸಿನ್ ತಗೋ ಅಂತ ಹೇಳ್ತೀರಾ. ಯಾಕೆ ಹೇಳ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ, ಈಗ ನಿಮ್ ಟ್ಯಾಪ್ ರಿಪೇರಿ ಮಾಡಕ್ 3 ತಿಂಗಳು ಬೇಕು ಅನ್ಕೊಡಿ. ಈಗ 3 ತಿಂಗಳು ನಾನ್ ಟ್ಯಾಪ್ ರಿಪೇರಿ ಮಾಡ್ಬೇಕಾದ್ರೆ ಮಾಪ್ ಮಾಡಲ್ಲ ಅಂತ ಹೇಳ್ತೀರಾ? ಮಾಪ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನೀರ್ ಹಂಗೆ ಉಳ್ಕೊಂಡ್ ಬಿಡ್ತದೆ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ರಿಪೇರಿ ಮಾಡ್ತಿದೀವಪ್ಪ, ನಮ್ಗೆ ಟೈಮ್ ಬೇಕು 3 ತಿಂಗಳು, ಅಲ್ಲಿವರೆಗೆ ಈ ಮಾಪಿಂಗ್ ಕೆಲಸ, ಅತಿಯಾದ ಗ್ಲೂಕೋಸ್ ಏನ್ ಪ್ರೊಡ್ಯೂಸ್ ಆಗಿದೆಯಲ್ಲ ಅದು ಆಚೆ ಹಾಕೋ ಕೆಲಸ ಆಗ್ಬೇಕು. ಅದಕ್ಕೆ ಮಾಪಿಂಗ್ ಕೆಲಸ ನೀವು ಮಾಡ್ತಾ ಇರ್ಬೇಕು 3 ತಿಂಗಳು. ಅದಕ್ಕೆ ಎರಡು ಮಾತ್ರೆಗಳನ್ನು ಒಟ್ಟೊಟ್ಟಿಗೆ ತಗೊಳ್ಬೇಕು ಅಂತ ಹೇಳ್ತೀವಿ. ರಿಪೇರಿ ಆದ್ಮೇಲೆ ಮಾಪಿಂಗ್ ಮಾಡೋ ಅವಶ್ಯಕತೆ ಇರ್ತದ? ಟ್ಯಾಪ್ ರಿಪೇರಿ ಆಯ್ತು, ಲೀಕೇಜ್ ಆಗ್ತಿಲ್ಲ, ಅವಾಗ್ಲೂ ಮಾಪ್ ಮಾಡ್ತೀರಾ? ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವಾಗ ನಿಮ್ ಸಿಸ್ಟಮ್ ರಿಪೇರಿ ಆಯ್ತಲ್ಲ, ಗ್ರಾಜುವಲ್ ಆಗಿ ನೀವೇನು ಔಷಧಿಗಳು ತಗೋತಿರ್ತೀರ ಅದೆಲ್ಲ ಕಡಿಮೆ ಮಾಡ್ತಾ ಬರ್ತೀವಿ. ಸರ್, ಡಯಾಬಿಟಿಸ್ ಬಗ್ಗೆ ಏನೆಲ್ಲ ತಪ್ಪು ಕಲ್ಪನೆ ಇದೆ ಸರ್? ಒಂದು ಟಾಬ್ಲೆಟ್ ಬಗ್ಗೆ ನಾನೇ ಹೇಳಿದೆ, ಲೈಫ್ ಲಾಂಗ್ ಟಾಬ್ಲೆಟ್ ತಗೋಬೇಕಂತ, ಅದಕ್ಕೊಂದು ಕ್ಲಾರಿಟಿ ಕೊಟ್ರೆ ಇನ್ನೇನೆಲ್ಲ ಇದೆ? ಐ ಥಿಂಕ್ ಇದು ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಬೇಕು ಅನ್ನೋದೊಂದು ತಪ್ಪು ಕಲ್ಪನೆ. ಇನ್ನೊಂದು, ತುಂಬಾ ಜನರಿಗೆ ಡಯಾಬಿಟಿಸ್ ಅನ್ನ ಬೇರೆ ಆರೋಗ್ಯ ಸಮಸ್ಯೆ ತರ ಟ್ರೀಟ್ ಮಾಡ್ತಾರೆ. ಈಗ ಬೇರೆ ಆರೋಗ್ಯ ಸಮಸ್ಯೆಗೂ ಡಯಾಬಿಟಿಸ್ಗೂ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದ್ರೆ ಏನಂತಂದ್ರೆ, ಅಥವಾ ಯಾವುದೇ ಜೀವನ ಶೈಲಿಯಿಂದ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಮತ್ತೆ ಡಯಾಬಿಟಿಸ್ಗೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಉದಾಹರಣೆ ಹೇಳ್ಬೇಕಂದ್ರೆ, ಇವತ್ತು ಮಳೆ ಬಂತು, ನಿನ್ನೆ ಮಳೆ ಬಂತು ಚೆನ್ನಾಗಿ ಬೆಂಗಳೂರಲ್ಲಿ. ಸೊ ಮಳೆ ಬಂದಾಗ ಏನಾಗುತ್ತೆ, ನಿಮ್ಗೆ ಒಂದು ಕೋಲ್ಡ್ ಬರುತ್ತೆ. ಕೋಲ್ಡ್ ಬಂತಂದ್ರೆ ಜ್ವರ ಬರುತ್ತದೆ. ನಿನ್ನೆ ಜ್ವರ ಇರ್ಲಿಲ್ಲ, ಇವತ್ತೇನೋ ಆಂಟಿಬಯೋಟಿಕ್ ಏನೋ ತಗೊಂಡ್ರಿ, ಜ್ವರ ಮುಗ್ದೋಯ್ತು, ರೈಟ್? ಮತ್ತೆ ನಾಳೆ ಇರಲ್ಲ ಅದು. ಯಾಕಂದ್ರೆ ಬ್ಯಾಕ್ಟೀರಿಯಿಂದ ಬಂದಿತ್ತು ಅಥವಾ ವೈರಸ್ ಇಂದ ಬಂದಿತ್ತು, ವೈರಲ್ ಫೀವರ್, ಬ್ಯಾಕ್ಟೀರಿಯಲ್ ಫೀವರ್ ಯಾವ್ದೊಂದು ಬಂದಿತ್ತು, ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಕೊಲೆ ಮಾಡಿದ್ವಿ, ಮುಗ್ದೋಯ್ತು, ಜ್ವರ ಮುಗ್ದೋಯ್ತು ಅಂತ ಅನ್ಕೊಳ್ಳಿ. ಬಟ್ ಡಯಾಬಿಟಿಸ್ ಆಗಲ್ಲ. ಡಯಾಬಿಟಿಸ್ ಗ್ರಾಜುವಲ್ ಆಗಿ ಬೆಳ್ಳಾಗ್ತಾ ಹೋಗ್ತದೆ. ನನಗೆ ಇವತ್ತು ನಾನು ಪ್ರೀ ಡಯಾಬಿಟಿಕ್ ಇದೆನಂತ ಗೊತ್ತಾದ್ರೂ ಕೂಡ, ಲೆಟ್ಸ್ ಇವತ್ತು ಏನೋ ನಂಗೆ ಸುಸ್ತು ಅನಿಸ್ತಿದೆ ಹಾಗೆ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ಅನ್ಕೊಳ್ಳಿ, ನನಗೆ ಪ್ರೀ ಡಯಾಬಿಟಿಕ್ ಅನಿಸಿದೆ. ಹಂಗಂತ ಪ್ರೀ ಡಯಾಬಿಟಿಕ್ ಸ್ಟೇಜ್ ನಿನ್ನೆ ಇರ್ಲಿಲ್ಲ ಇವತ್ತು ಬಂತ? ಇಲ್ಲ. ಕಳೆದ 3-4 ವರ್ಷದಿಂದ
ಅದು ಬಿಲ್ಡಪ್ ಆಗ್ತಾ ಹೋಗ್ತದೆ ರೈಟ್. ಸೊ ಹೀಗಾಗಿ ನಿಮಗೆ ಪ್ರೀ ಡಯಾಬಿಟಿಕ್ ಬಂತು ಅಂದ್ರೆ ನಿಮ್ಮ ಜೀವನ ಶೈಲಿ ಬದಲಾಗ್ತಾ ಆಗ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಕೆಲವೊಂದು ಚೇಂಜ್ಗಳು ಆಗ್ತಾ ಹೋಗ್ತದೆ. ಈಗ ಸಪೋಸ್ ನಾನು ಶುಗರ್ ಫ್ರೀ ಹೇಳಿದ್ನಲ್ಲ, ಶುಗರ್ ಫ್ರೀ ನೀವು ತಿಂತಾ ಹೋಗ್ತೀರಾ ಬಾಡಿ ಒಂದ್ ದಿವಸ ಕನ್ಫ್ಯೂಸ್ ಆಗಲ್ಲ. ಅದೇ ಸೇಮ್ ಜೋಕ್ ಅನ್ನ 10 ಸರಿ ಮಾಡಿದ್ರೆ ನೀನ್ ಯಾಕೋ ನನಗೆ ಅವಾಗ ಕನ್ಫ್ಯೂಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಡಯಾಬಿಟಿಸ್ ಕೂಡ ಹಾಗೆ ಹಂತವಾಗಿ ಬರ್ತಾ ಹೋಗ್ತದೆ. ಓಕೆ ಸರ್, ಭಾರತನೇ ಯಾಕೆ ಸರ್ ಸಕ್ಕರೆ ಕಾಯಿಲೆಯ ತವರೂರು ಅಂತ ಕರೀತಾರೆ? ಬೇರೆ ಕಡೆ ಹೋದ್ರೆ, ಬೇರೆ ಕಂಟ್ರಿಗೆ ಹೋದ್ರೆ ನಾವು ಜಸ್ಟ್ ಟೂರಿಸ್ಟ್ ಆಗಿ ವಿಸಿಟ್ ಮಾಡಿದಾಗ ಅಲ್ಲೆಲ್ಲ ಫುಡ್ ಸ್ಟೈಲ್ ಬೇರೆ ರೀತಿಯಾಗಿರುತ್ತೆ. ಅಂದ್ರೆ ಇಲ್ಲಿಗಿಂತ ಅಲ್ಲಿ ಫಾಸ್ಟ್ ಫುಡ್ ಜಾಸ್ತಿ ಇಂಟೇಕ್ ಮಾಡ್ತಾರೆ. ಇಲ್ಲಿ ಜಾಸ್ತಿ ನಾವು ಮನೇಲಿ ಪ್ರಿಪೇರ್ ಮಾಡಿದಂತ ಫುಡ್ಗಳನ್ನ ತಗೊಳ್ತಾರೆ. ಅವರೇಜ್ ಕಂಪ್ಯಾರಿಸನ್ ಆ ಕಂಟ್ರಿಗೆಲ್ಲ ಹೋಲಿಸ್ಕೊಂಡ್ರೆ, ಆದ್ರೆ ಭಾರತದಲ್ಲಿ ಅಷ್ಟ್ರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಸರ್. ಐ ಥಿಂಕ್ ನೋಡಿ, ಯಾವುದೇ ಶ್ರೀಮಂತ ದೇಶಗಳಲ್ಲಿ ಹೋದ್ರೆ, ನಾನು ಸುಮಾರು ಕಂಟ್ರಿಗಳಲ್ಲಿ ತಿರುಗಿದ್ದೀನಿ, ಸುಮಾರು 20+ ಕಂಟ್ರಿಗಳು ನಾನು ಹೋಗಿದ್ದೀನಿ. ಸೊ ಯಾವುದೇ ಕಂಟ್ರಿಗಳಲ್ಲಿ ಈಗ ನೀವು ಸಿಂಪಲ್ ಒಂದು ಚಿಪ್ಸ್ ತಗೊಳ್ಳಿ ನೀವು, ಅಥವಾ ನೀವು ಯಾವುದೇ ಇವನ್ ಹೇಳ್ತಿರಲ್ಲ, ದ ಸ್ಟ್ಯಾಂಡರ್ಡ್ಸ್ ಆಫ್ ಎನಿ ಆಫ್ ದ ಫಾಸ್ಟ್ ಫುಡ್ ಚೈನ್ ಇಲ್ಲೇನಿದಾವಲ್ಲ, ಯಾವುದೇ ಒಂದು ಲೀಡಿಂಗ್ ಗ್ಲೋಬಲ್ ಚೈನ್ ಇದಾವಲ್ಲ, ಅವರಲ್ಲಿ ಫುಡ್ ಸ್ಟ್ಯಾಂಡರ್ಡ್ ಬೇರೆ ಕಂಟ್ರಿಗೆ ಹೋಲಿಸ್ಕೊಂಡ್ಬಿಟ್ರೆ ತುಂಬಾ ಕಳಪೆ ಪ್ರಮಾಣದಿದೆ. ಇನ್ಫ್ಯಾಕ್ಟ್ ಸುಮಾರು ವಿಡಿಯೋಗಳು ನಿಮಗೆ ಸಿಗ್ತವೆ. ಗ್ಲೋಬಲ್ ಬ್ರ್ಯಾಂಡ್ ಇರ್ಬೋದು, ಅದೇ ಬ್ರ್ಯಾಂಡು ಅಮೆರಿಕದಲ್ಲಿ ಕೊಡ್ತಕ್ಕಂಥ ಫುಡ್ ಕ್ವಾಲಿಟಿ ವರ್ಸಸ್ ಇಂಡಿಯಾದಲ್ಲಿ ಕೊಡ್ತಕ್ಕಂಥ ಫುಡ್ ಕ್ವಾಲಿಟಿಗೆ ತುಂಬಾ ಶತಗತ ಡಿಫರೆನ್ಸಸ್ ಇದೆ. ಫರ್ಗೆಟ್ ಅದು ಇನ್ನೂ ಏನಾಗ್ತದೆ ಅಂತಂದ್ರೆ, ಈ ಚಿಪ್ಸ್ ಗಳು ಹಿಡ್ಕೊಂಡ್ರು ಕೂಡ ಚಿಪ್ಸ್ ಕ್ವಾಲಿಟಿ ಸೇಮ್ ಬ್ರ್ಯಾಂಡು, ನೀವು ಆ ದೇಶದಲ್ಲಿ ಸಿಗ್ತಕ್ಕಂಥ ಚಿಪ್ಸ್ ಕ್ವಾಲಿಟಿ ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಚಿಪ್ಸ್ ಕ್ವಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತದೆ. ಯಾಕೆ ಅಂತಂದ್ರೆ ಎಲ್ಲ ಕಡೆ ನಾವು ಬಡ ದೇಶ, ಜನಗಳಲ್ಲಿ ಸ್ಪೆಂಡಿಂಗ್ ಪವರ್ ಕಡಿಮೆ ಇದೆ. ಅವಾಗ ಏನಾಗುತ್ತೆ, ನಮ್ಮ ಕಂಟ್ರಿಗೆ ಬಂದಾಗ ನಮ್ಮ ಕಂಟ್ರಿ ಪ್ರೈಸ್ ಪಾಯಿಂಟಿಗೆ ಮ್ಯಾಚ್ ಮಾಡೋಕೆ ಹೋಗಿ ಏನ್ ಮಾಡ್ತಾರೆ, ಕಳಪೆ ಕ್ವಾಲಿಟಿ ಫುಡ್ ಗ್ರೇಡ್ ಪ್ರಾಡಕ್ಟ್ಸ್ ಅನ್ನು ಹಾಕ್ತಾ ಹೋಗ್ತಾರೆ. ಹೀಗಾಗಿ ಯಾವಾಗ ಫುಡ್ ಹಾಳಾಗುತ್ತೆ ಆವಾಗ ಇದು ಬರ್ತದೆ, ರೈಟ್. ಸೊ ದಟ್ ಇಸ್ ಒನ್ ಆಫ್ ದ ರೀಸನ್ಸ್. ಓಕೆ, ಅಂದ್ರೆ ಕ್ವಾಲಿಟಿನ ನಮ್ಮ ಇಂಡಿಯಾದಲ್ಲಿ ಮೇಂಟೈನ್ ಮಾಡ್ತಿಲ್ಲ, ಫುಡ್ ಕ್ವಾಲಿಟಿ ಡೆಫಿನೆಟ್ಲಿ ಮೇಂಟೈನ್ ಮಾಡ್ತಿಲ್ಲ. ಇವನ್ ಸೇಮ್ ಲೀಡಿಂಗ್ ಬ್ರ್ಯಾಂಡ್ಸ್ ನೀವು ಅನ್ಕೋಬಹುದು, ನಾನು ಅಮೆರಿಕದಲ್ಲಿ ತಿಂದಾಗ ಬೇರೆ ಕ್ವಾಲಿಟಿ ಸಿಗ್ತದೆ, ಇಲ್ಲಿ ತಿಂದಾಗ ಬೇರೆ ಕ್ವಾಲಿಟಿ. ಎಕ್ಸ್ಪೀರಿಯನ್ಸ್ ಅಂತ ದೊಡ್ಡ ಬ್ರ್ಯಾಂಡ್, ಫೇಮಸ್ ಬ್ರ್ಯಾಂಡ್ ಗಳು ಕೂಡ ಕ್ವಾಲಿಟಿನ ಮೇಂಟೈನ್ ಮಾಡ್ತಿಲ್ಲ. ಬೇರೆ ಕಂಟ್ರಿಲಿ ಸಿಗುವಂತ ಕ್ವಾಲಿಟಿ ಇಲ್ಲಿ ತುಂಬಾ ಕಳಪೆ ಮಟ್ಟದಲ್ಲಿ ಬರ್ತಾ ಇದೆ. ಪ್ರೈಸ್ ಈಗ ನನ್ಗೆ ಜನಗಳು ನಮ್ಮ ಹತ್ರ ಈಗ ಯಾವ್ದೊಂದು ಸೇಮ್ ಫಾಸ್ಟ್ ಫುಡ್ ಅನ್ನ ಐ ಕಾಂಟ್ ಕೀಪ್ ದ ಸೇಮ್ ಅಮೆರಿಕನ್ ಪ್ರೈಸ್ ಬೇರೆ ಇದೆ, ಇಂಡಿಯನ್ ಪ್ರೈಸ್ ಬೇರೆ ಇದೆ. ಈಗ ಇಲ್ಲಿ ಪ್ರೈಸ್ ಮ್ಯಾಚ್ ಮಾಡಿ ಕೊಡ್ಬೇಕು ಅಂತಂದ್ರೆ ಎಲ್ಲೊಂದ್ ಕಡೆ ಕಾಂಪ್ರಮೈಸ್ ಆಗ್ಲೇಬೇಕು. ದಟ್ ಇಸ್ ಒನ್ ಆಫ್ ದ ರೀಸನ್ಸ್. ಅದಕ್ಕೆ ಬಿಟ್ರೆ ಉದಾಹರಣೆಗೆ ಸಕ್ಕರೆ, ನಾವು ಅತಿಯಾದ ಶುಗರ್ ಕನ್ಸಂಪ್ಷನ್ ಮಾಡ್ತೀವಿ. ಚಹಾ ಫಾರ್ಮ್ ಅಲ್ಲೂ ಕೂಡ ನಾವು ಅತಿಯಾದ ಶುಗರ್ ಕನ್ಸ್ಯೂಮ್ ಮಾಡ್ತೀವಿ. ಬೇರೆ ಯಾವ್ದೀಗ ನೀವು UK ಹೋಗಿ, ಈಗ ಬ್ರಿಟಿಷ್ ಟೀ ಅಂತ ಹೇಳ್ತಾರೆ, ಅವ್ರೇನ್ ಕುಡಿತಾರೆ, ಬರೀ ಟೀ ಪೌಡರ್ ಮಾತ್ರ, ಬರೀ ಬ್ಲಾಕ್ ಟೀ ಕುಡಿತಾರೆ. ನಮ್ ತರ ಈ ದಿನಕ್ಕೆ ಒಂದ್ 5-6 ಸಲ ಅವ್ರು ಬರೀ ಟೀ ಕುಡಿತಾರೆ. ಅಂದ್ರೆ ನಮ್ ತರ ಇದು ಮಾಡಲ್ಲ, ಪಾಯಸ ಮಾಡಲ್ಲ. ಟೀ ಅಂದ್ರೇನು, ನಮ್ದು ಟೀ ಪಾಯಸ ಇದೆ ಅಂದ್ರೇನು, ಹಾಲು ಹಾಕ್ತಿವಿ, ಸಕ್ಕರೆ ಹಾಕ್ತಿವಿ, ಈಗ ಟೀ ಕುಡಿತೀವಿ ನಾವು. UK ಹೋದ್ರೆ ಬರೀ ಬ್ಲಾಕ್ ಟೀ ಕುಡಿತಾರೆ. ಬರೀ ಟೀ ಎದ್ದಿ ಕುಡಿದ್ರಿಂದ ನಿಮ್ಗೆ ಏನಾಗಲ್ಲ. ನೀರ್ಗೆ ವಾಟರ್ಗೆ ಟೀ ಪೌಡರ್ ಹಾಕೊಂಡು ಅಷ್ಟೇ, ಡಿಕಾಕ್ಷನ್ ಮುಂಚೆ ಡಿಕಾಕ್ಷನ್ ಕುಡಿದ ಹಾಗೆ. ಈ ಟೀ ಕೂಡ ಈ ರೀತಿ ಮಾಡ್ಬೇಕು, ಟೀ ಹಾಲು ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು ಅಂತ ಮಾಡಿದ್ದು ಇಂಡಿಯನ್ಸ್ಗೋಸ್ಕರನೇ, ಇಂಡಿಯಾ ದೇಶ ಹಾಳು ಮಾಡಕ್ಕೆ. ಯಾಕಂದ್ರೆ ಇಲ್ಲಾಂದ್ರೆ ಟೀ ನಮ್ ಸಂಸ್ಕೃತಿನೆಲ್ಲ 250 ವರ್ಷಕ್ಕಂತ ಹಿಂದ್ಗಡೆ ಟೀ ನಮ್ ದೇಶದಲ್ಲಿ ಇರ್ಲೇ ಇರ್ಲಿಲ್ಲ. ಇಂಡಿಯನ್ಸ್ಗೆ ಹಾಳು ಮಾಡ್ಬೇಕು, ಅಥವಾ ಇಂಡಿಯನ್ಸ್ಗೆ ಮುಂಚೆ ಒಂದು ಟೈಮಲ್ಲಿ ಏನಾಯ್ತು, ಅತಿಯಾದ ಟೀ ಬೆಳೆದಿದ್ರು ಇಂಡಿಯಾದಲ್ಲಿ ಮತ್ತೆ ಚೈನಾದಲ್ಲಿ. ಅತಿಯಾದ ಟೀ ಬೆಳೆದಿದ್ರು, ಅದು ಕನ್ಸ್ಯೂಮ್ ಆಗ್ತಿರ್ಲಿಲ್ಲ. ಅವಾಗ ಏನ್ ಮಾಡಿದ್ರು ಅಂದ್ರೆ, ಟೀ ಅನ್ನ ಕೊಡಕ್ ನೋಡಿದ್ರು ಇಂಡಿಯನ್ಸ್ಗೆ ಫ್ರೀ ಆಗಿ. ಅವಾಗ ಯಾರು ಕುಡಿತಾ ಇರ್ಲಿಲ್ಲ. ಆಮೇಲೆ ಒಬ್ರು ಇನ್ನೋವೇಟ್ ಮಾಡಿದ್ರು, ಏನಂತಂದ್ರೆ ಇಂಡಿಯನ್ಸ್ ಗಳಿಗೆ ಪಾಯಸ ಕುಡಿದ್ರು ರೂಢಿ ಇದೆ, ಹೀಗಾಗಿ ಇವರಿಗೆ ಸಕ್ಕರೆ ಇದ್ರಲ್ಲಿ ಹಾಕ್ಬಿಟ್ಟು ದಿಸ್ ಸ್ಟೈಲ್ ಆಫ್ ಮೇಕಿಂಗ್ ಟೀ ಡನ್ ಹಿಯರ್, ಇನ್ವೆಂಟೆಡ್ ಹಿಯರ್, ದಿಸ್ ಇಸ್ ರೆಕಾರ್ಡೆಡ್. ತುಂಬಾ ಫೇಮಸ್ ಬುಕ್ ಗಳಲ್ಲಿ ನಿಮ್ಗೆ ಅದು ಸಿಗ್ತದೆ. ಸೊ ಇದು ಇಂಡಿಯನ್ಗೋಸ್ಕರ ಮಾಡಿರೋದು. ಇವಾಗೇನಾಗುತ್ತೆ, ಅತಿಯಾದ ಸಕ್ಕರೆ ಹಾಕ್ತಿದೀವಿ, ಅತಿಯಾದ ಹಾಲು ಹಾಕ್ತಿದೀವಿ. ಆ ಹಾಲು ಕೂಡ A1 ಹಾಲು ಹಾಕ್ತಿದೀವಿ, A1 ಹಾಲು ಕುಡಿತಾ ಇದೀವಿ, ಪ್ಲಸ್ ಸಕ್ಕರೆ ಕುಡಿತಾ ಇದೀವಿ. ಒಬ್ಬ ಮನುಷ್ಯ 200-250 ಗ್ರಾಮ್ ಅನ್ವಾಂಟೆಡ್ ಶುಗರ್ ಧೀರೆ ತಗೊಳ್ತಿದ್ದೇನೆ. ಮತ್ತೆ ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗದೆ ಕಾಫಿ ಟೀ ಇಂದ. ವಿತೌಟ್ ಕಾಫಿ ಟೀ 99% ಜನ ಎದ್ದೇಳೋದೇ ಇಲ್ಲ. ಕಾಫಿ ಟೀ ಇಂದಲೇ ಒಂದು ರಿಲ್ಯಾಕ್ಸ್ ಸಿಗ್ಬೇಕಂತ ಹೇಳಿದ್ರೆ, ಅದರಲ್ಲೂ IT-BT ಅಥವಾ ಯಾರಾದ್ರೂ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳಿ ದಿನಕ್ಕೆ 4-5 ಸತಿ ಟೀ ಬ್ರೇಕ್, ಕಾಫಿ ಬ್ರೇಕ್ ಶುಗರ್ ಏನಿದೆ ಅಂದ್ರೆ ಅದು ಬೇಕು ಕ್ರೇವಿಂಗ್ ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ಅತಿಯಾದ ಕ್ರೇವಿಂಗ್ ನೀವು ಎಷ್ಟು ಕೊಡ್ತಾ ಹೋಗ್ತದೆ ಅಷ್ಟು ಕ್ರೇವಿಂಗ್ ಕ್ರಿಯೇಟ್ ಆಗ್ತಾ ಹೋಗ್ತದೆ.